ಮಾಲ್ಹಳ್ಳಿ ಡಿಎಸ್ಎಸ್ ನೂತನ ಪದಾಧಿಕಾರಿಗಳ ಆಯ್ಕೆ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕು ಮಾಲ್ಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ನೂತನ ಗ್ರಾಮ ಘಟಕ ಶಾಖೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ಹೋರಾಟಗಾರ ರಾಜ್ಯ ಉಪಾಧ್ಯಕ್ಷರು ಮಲ್ಲಿಕಾರ್ಜುನ ಸತ್ತಂಪೇಟೆ ಅವರು ಮಾತನಾಡಿದರು. ಹತ್ತಿಗೂಡರವರು ಈ ಸಂದರ್ಭದಲ್ಲಿ ಕೂಡ ಶರಣರೆಡ್ಡಿ ಹತ್ತಿಗೂಡರವರು ಕೂಡ ಮಾತನಾಡಿದರು. ಡಾಕ್ಟರ್ ಆರ್ ಅಶ್ವಥ್ ಅಂತೇಜ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಯಿತು. ಗ್ರಾಮದ ಅಧ್ಯಕ್ಷರು ರಾಮಪ್ಪ ಹಲ್ಕಲ್, ಉಪಾಧ್ಯಕ್ಷರು ಅಮಾತ್ಯಪ್ಪ ಕುರುಕುಂದಿ, ಕಾರ್ಯದರ್ಶಿ ಬಾಲಪ್ಪ ಲಿಂಗೇರಿ, ಸಂಘಟನೆ ಕಾರ್ಯದರ್ಶಿ ಹನುಮಂತ ಶಾಂಕ ಹಾಗೂ ಖಜಾಂಚಿ ಮಲ್ಲಿಕಾರ್ಜುನ್ ದೊಡ್ಮನಿ, ಸಂಘಟನೆ ಸದಸ್ಯರಾಗಿ ಮಲ್ಲಾರೆಡ್ಡಿ ಕುರುಗುಂದಿ ಹಾಗೂ ಮರಿಯಪ್ಪ ಶಾಖ, ಸಾಬಣ್ಣ ಲಿಂಗೇರಿ, ಹನುಮಂತ ಕಾಡಿನಗೇರ, ಬಸಲಿಂಗಪ್ಪ ಹೊಸ್ಮನಿ, ಹುಲಿಯಪ್ಪ ಹೊಸ್ಮನಿ, ಬಸಲಿಂಗಪ್ಪ ಶಾಖ, ಮೌನಪ್ಪ ತಲಗೇರ್, ಮಾನ್ಯಪ್ಪ ನರಗೇರ್, ಸಾಬಣ್ಣ ಗುರುಶಾಣಗಿ, ಮಂಜಪ್ಪ ಹೊಸ್ಮನಿ, ರಂಗಪ್ಪ ತೆಲುಗು, ಶರಣಪ್ಪ ಹೊಸ್ಮನಿ ಇನ್ನೂ ಅನೇಕರು ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸದಸ್ಯರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭೀಮನಗೌಡ ಮಾಲಿಪಾಟೀಲ್ ಹಾಗೂ ದಲಿತ ಮುಖಂಡರಾದ ಹನುಮಂತ ಕೋಗಂಡಿ, ಸಿದ್ದಪ್ಪ ಹೊಸ್ಮನಿ, ಸಾಬಣ್ಣ, ಮಾಲಾಳಿ ಎಲ್ಲ ಸಮಾಜದ ಮುಖಂಡರು, ಯುವಕರು, ಮಹಿಳೆಯರು, ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಶರಣರೆಡ್ಡಿ ಹತ್ತಿಗೂಡೂರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ವಿಶ್ವರತ್ನ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ.